ಹಾಯ್, ನಾನು ಮನು. ಆಬ್ವಿಯಸ್ಲಿ ಇವಳು ನನ್ನ ಹುಡುಗಿ ಸುಚಿ. ಎಲ್ಲ ಲವ್ ಸ್ಟೋರಿ ಥರ ನಮ್ಮ ಲವ್ ಸ್ಟೋರಿನೂ ಸಖತ್ತಾಗಿತ್ತು. ಈ ನನ್ನ ಮಗ ಬರೋ ತನಕ ನೋವು ಅಂದರೆ ಏನು ಅಂತ ಸರಿಯಾಗಿ ಐಡಿಯಾ ಇಲ್ದಿರೋ ನನಗೆ, ನಾವು ಇಷ್ಟಪಡೋರು ಇನ್ನೊಬ್ಬರಿಗೋಸ್ಕರ ನಮ್ಮನ್ನು ಇಗ್ನೋರ್ ಮಾಡಿದ್ರೆ ನಮ್ಮ ಹಾರ್ಟ್ನ ನಮ್ಮವರೇ ಗರಗಸದಲ್ಲಿ ಕೊಯ್ದಷ್ಟು ನೋವಾಗುತ್ತೆ ಅಂತ ಗೊತ್ತಾಯಿತು. ದಿನ ಕಳೀತಿದ್ದ ಹಾಗೆ ನನ್ನ ಮನಸ್ಸಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಆ ನನ್ನ ಮಗನಿಂದ ಅವಳು ನನ್ನಿಂದ ದೂರ ಆಗ್ತಿದ್ದಾಳೋ ಇಲ್ಲ ನಾನೇ ಅವಳಿಂದ ದೂರ ಆಗ್ತಿದ್ದೇನೇನೋ. ಕನ್ಫ್ಯೂಷನ್ ಯಾಕೆ, ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ನಾವು ರೆಗ್ಯುಲರಾಗಿ ಸಿಗೋ ಪ್ಲೇಸ್ಗೆ ಅವಳನ್ನು ಕರೆದೆ. ನೀನೇ ತಾನೇ ಕರೆದಿತ್ತು ಮಾತಾಡಬೇಕು ಅಂತ. ಈಗ ನೋಡಿದ್ರೆ ಫೋನ್ ನೋಡ್ತಾ ನಿಂತಿದ್ಯಾ? ಹೌದು, ಕರೆದೆ. ಇವಾಗ ಮಾತಾಡೋಕ್ಕೆ ಮೂಡಿಲ್ಲ. ಏನಿವಾಗ? ಹೌದಾ, ಸರಿ. ಹಾಗಾದರೆ ನಂಗೆ ಬೇರೆ ಕೆಲಸ ಇದೆ, ನಾನು ಹೋಗ್ತೀನಿ. ಹೌದೌದು, ನಿಂಗೆ ತುಂಬ ಕೆಲಸ ಇರುತ್ತೆ, ಚೂರು ಕೂಡ ಫ್ರೀ ಇಲ್ಲ ನೀನು. ಹೋಗೋಗು. ಮನು, ಏನಾಯ್ತು ನಿಂಗೆ? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನಂಗೆ ಯಾಕೋ ನೀನು ಜಗಳ ಮಾಡಬೇಕು ಅಂತಲೇ ಬಂದಿದ್ಯಾ ಅನಿಸ್ತಿದೆ. ನಾನು ಜಗಳ ಮಾಡಬೇಕು ಅಂತ ಬಂದಿಲ್ಲ. ಪ್ರತಿ ಸಲ ಜಗಳ ಆಗೋ ಥರ ನೀನು ಮಾಡ್ತಾ ಇದೆಯಾ. ಒಂದು ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ, ಮೆಸೇಜ್ಗೆ ರಿಪ್ಲೈ ಇಲ್ಲ, ಎಲ್ಲಿ ಹೋಗ್ತಾ ಇದೆಯಾ, ಯಾವೊಂದು ಜೊತೆ ಇದೆಯಾ, ಒಂದು ಸರಿಯಾಗಿ ಹೇಳಲ್ಲ. ಏನು ನಿನ್ನ ಮೇಲೆ ಕೋಪ ಮಾಡ್ಕೊಳ್ದೆ ಮುದ್ದ ಮಾಡ್ತಾರೆ ನಿನ್ನ. ಮನು, ಯಾಕೆ ಒಳ್ಳೆ ಹುಚ್ಚನ್ ಥರ ಆಡ್ತಿದ್ಯಾ? ಹುಚ್ಚಂತರ ಅಲ್ವಾ? ಹುಚ್ಚಂತರ ಯಾಕೆ ಆಡ್ತಿದ್ದೀನಿ ಅಂದರೆ, ಮೂರು ತಿಂಗಳು ನಿನ್ನ ಹಿಂದೆ ಸುತ್ತಿ ನಿನಗೇನಿಷ್ಟ ಏನಿಷ್ಟ ಇಲ್ಲ, ಎಷ್ಟೊತ್ತಿಗೆ ಹೇಳ್ತೀಯ, ಏನು ತಿಂತೀಯ, ಯಾವ ಬಸ್ ಹೊತ್ತಿಗೆ ಕಾಲೇಜಿಗೆ ಬರ್ತಿದ್ದೆ, ಯಾವಾಗ ವಾಪಸ್ ಹೋಗ್ತಿದ್ದೆ, ಇದನ್ನೆಲ್ಲ ತಿಳ್ಕೊಂಡು ಎಕ್ಸಾಮ್ಗೆ ತಲೆ ಕೆಡಿಸ್ಕೊಳ್ದೆ ಇದ್ದು ನಾನು ವಾರಾನ್ಗಟ್ಲೆ ಯೋಚನೆ ಮಾಡಿ ಹಂಸಲೇಖ ರೇಂಜ್ಗೆ ಪೇಜ್ ಗಟ್ಲೆ ಕವನ ಬರ್ಕೊಂಡು ನಮ್ಮ ಅಪ್ಪ ಅಮ್ಮನ ಮುಂದೆನೇ ತಲೆ ತೆಗೆಸ್ದು ಇದ್ದವನು ಪಬ್ಲಿಕ್ಕಲ್ಲಿ ಅಷ್ಟೊಂದು ಜನಗಳ ಮುಂದೆ ಮಂಡಿ ಊರಿ ನಿನ್ನೀಗ ಪ್ರಪೋಸ್ ಮಾಡಿದೆ ನೋಡು. ಅದಕ್ಕೆ ಹುಚ್ಚಂತರ ಆಡ್ತಾ ಇದ್ದೀನಿ. ಈಗೀಗ ಓವರ್ ಪಾಸಿಟಿವ್ ಆಗಿ ಆಡ್ತಿದ್ಯಾ. ಮುಂಚೆ ನೀನು ಈ ರೀತಿ ಇರಲಿಲ್ಲ. ದಿನದ 24 ಗಂಟೆ ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಕೂರೋದೇ ನನ್ನ ಕೆಲಸ ಅಲ್ಲ. ನನಗೂ ನಂದೇ ಅದು ಪರ್ಸ್ನಲ್ ಲೈಫ್ ಇದೆ, ಅರ್ಥ ಮಾಡ್ಕೋ. ಪರ್ಸ್ನಲ್ ಲೈಫು ಗೊತ್ತು ಬಿಡು. ಯಾರು ನಿನ್ನ ಬೆಸ್ಟಿ ಮನೋರ್ ಜೊತೆನಾ? ಮನು, ಲಿಮಿಟ್ ಮೀರ್ ಮಾತಾಡ್ತಿದ್ಯಾ. ಬಿದ್ರಿ ಮುಚ್ಚೆ ಬಾಯಿ ಸಾಕು ಕಂಡಿದ್ದೀನಿ. ನನ್ನ ಫ್ರೆಂಡ್ ಹೇಳ್ದ ಮಚಾ ಇಲ್ಲ ಹೋಗಿವು ಬೇಡ ಅಂತ. ನಾನೇ ಕೇಳಲಿಲ್ಲ. ನೀವು ಹುಡುಗಿರಿದ್ದೀರಲ್ಲ, ನೀವು ಕೇಳಿದ ಕಡೆ ಕರ್ಕೊಂಡು ಹೋಗಕ್ಕೆ ಹೇಳಿದ್ ಕೊಡ್ಸೋಕ್ಕೆ ಒಬ್ಬ ಬಾಯ್ ಫ್ರೆಂಡ್ ಸಾಕಾಗಲ್ಲ. ಜೊತೆಗೊಬ್ಬ ಬೋಳಿ ಮಗ ಬೆಸ್ಟಿ ಬೇರೆ ಬೇಕು. ಕೇಳಿದ್ರೆ ಮಾರಲ್ ಸಪೋರ್ಟ್ ಅಂತೀರಾ. ಯಾಕೆ ಬಾಯ್ ಫ್ರೆಂಡ್ಸಿಗೆ ಮಾರಲ್ ಇಲ್ವಾ, ಅಥವಾ ನಾವು ಸಪೋರ್ಟೇ ಮಾಡಿಲ್ವಾ? ಮನು, ನನ್ನ ಮಾತಿನ್ನು ಮುಗ್ದಿಲ್ಲ, ಮುಚ್ಕೊಂಡು ಕೇಳಿಸ್ಕೊ. ನಾವು ಹುಡುಗರು ಒಂದು ಹುಡುಗಿನ ಪ್ರೀತಿ ಮಾಡಿದ್ರೆ ಅವಳೇ ನನ್ನ ವೈಫು, ಅವಳೇ ನನ್ನ ಲೈಫು ಅಂತ ನಿಯತ್ತಾಗಿ ಪ್ರೀತಿ ಮಾಡ್ತೀವಿ. ಶಹಜಾನ್ ಥರ ತಾಜ್ ಮಹಲ್ ಕಟ್ಟಿಲ್ಲ ಅಂದರೂ ಮನ್ಸಲ್ಲೊಂದು ಪುಟ್ ಗುಡಿನಾದರೂ ಕಟ್ಕೊಂಡಿರ್ತೀವಿ. ಆದರೆ ನಿಮಗೆ ಆ ಬಾಯ್ ಫ್ರೆಂಡ್ಸ್ ಅಲ್ಲಲ್ಲ, ಬಾಯ್ ಬೆಸ್ಟಿ ಇರಲೇಬೇಕು. ಕೊನೆಗೆ ಇಬ್ಬರಲ್ಲಿ ಒಬ್ಬರನ್ನಾದ್ರೂ ಮದುವೆ ಆಗ್ತೀರಾ? ಅವನಿನ್ಯಾವನು IT ಅಮಾಯಕ. ಹೆಂಗೆ ಇವೆಲ್ಲ ಪ್ರೀತಿ ಮಾಡೋದ್ರಲ್ಲಿ ಒಂಚೂರಾದರೂ ನಿಯತ್ತು ಅಂತ ಇರಬೇಕು. ಬಾಯ್ ಫ್ರೆಂಡ್ 1, ಬೆಸ್ಟಿ 2, IT ಅಮಾಯಕ 3, ಟೋಟಲ್ 3 ಜನ. ಸುಚಿ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಕಡೆ ಈ ರೀತಿ 2-3 ಜನಗಳ ಜೊತೆ ಓಡಾಡ್ತಿರೋ ಹುಡುಗಿನ ಏನಂತ ಕರೀತಾರೆ ಗೊತ್ತಾ? ಹೇಳ ಕರೀತಾರೆ ಏನು 2-3 ಜನ ಜೊತೆ ಓಡಾಡಿದ ಹುಡುಗಿನ ಕರೀತಾರ ನಿಮ್ಮ ಕಡೆ? ಸರಿ. ಹಾಗಾದ್ರೆ ಹೋದ ವರ್ಷ ನಿಮ್ಮ ಅಕ್ಕಂಗೆ ಮದುವೆ ಮಾಡ್ತೀಯಲ್ಲ, ಅವಳು ಮದುವೆ ಆಗಿದ್ದು ಅವಳು ಲವ್ವರ್ನಲ್ಲ ತಾನೆ? ನೀನೇ ತಾನೆ ಅವ್ನ ಲೈಫಲ್ಲಿ ಸೆಟ್ಲ್ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಇನ್ನೊಂದು ಹುಡುಗನ ಜೊತೆ ಮದುವೆ ಮಾಡಿದ್ದು. ಲವ್ ಒಬ್ಬನ ಜೊತೆ, ಮದುವೆ ಇನ್ನೊಬ್ಬನ ಜೊತೆ, ಟೋಟಲ್ 2. ನಿಮ್ಮ ಕಡೆ ನಿಮ್ಮ ಅಕ್ಕನ ಏನಂತ ಕರೀತಾರೆ? ಏಯ್, ನಮ್ಮ ಅಕ್ಕನ ಬಗ್ಗೆ ಮಾತಾಡಬೇಡ. ಅದೇ ಬೇರೆ ವಿಷಯ, ಇದೇ ಬೇರೆ ವಿಷಯ. ಯಾಕೆ
ಕೋಪ ಬರ್ತಿದ್ಯಾ? ಮುಖಕ್ಕೊಂದು ಸರಿಯಾಗಿ ಹೊಡಿಬೇಕು ಅನಿಸ್ತಿದ್ಯಾ? ನಿಜ ಹೇಳಿದ್ರೆ ನಿಂಗೂ ಉರಿಯತ್ತಾ? ನೀವು ಹುಡುಗರೆಲ್ಲ ಹುಡುಗಿರ್ನ ಏನಂತ ಅನ್ಕೊಂಡಿದ್ದೀರಾ? ನಿಮ್ಮ ಕಣ್ಗೆ ನಿಮ್ಮನೆ ಹೆಣ್ಮಕ್ಳೆಲ್ಲ ಗರ್ತಿರು, ಕಂಡೋರ್ ಮನೆ ಹೆಣ್ಮಕ್ಳೆಲ್ಲ ಥರ ಕಾಣ್ತಾರಾ? ಶುಚಿ, ಅತಿಯಾಗಿ ಮಾತಾಡ್ತಾ ಇದೀಯಾ? ಅತಿ ಅಲ್ಲ, ಸ್ವಲ್ಪ ಕಡಿಮೆನೆ ಮಾತಾಡ್ತಾ ಇದ್ದೀನಿ. ಆಗ್ಲೇ ಏನೋ ಹೇಳ್ದೆ. ಏನು? ಹಾ, ಈ ಹುಡುಗರೆಲ್ಲ ಲವ್ ಅಲ್ಲಿ ನಾಯಿಗಿಂತ ನಿಯತ್ತು ಅನ್ನೋ ತರ ಮಾತಾಡ್ತಿದ್ದೆ ಅಲ್ವಾ? ಎಲ್ಲಾ ಹುಡುಗರು ನಿಯತ್ತಾಗಿ ಲವ್ ಮಾಡಿದ್ರೆ ಈ ಹೆಣ್ಮಕ್ಳು ವಿಡಿಯೋಸ್ ಎಲ್ಲ ಯಾಕೋ ಲೀಕ್ ಆಗ್ತಿದ್ವು? ಹೇಳೋ, ಹೇಳಲೇ. ಶುಚಿ, ನಾನದು ನನ್ನ ಮಾತಿನ್ನು ಮುಗ್ದಿಲ್ಲ, ಮುಚ್ಕೊಂಡು ಕೇಳಿಸ್ಕೊ. ಆಗ್ಲೇ ಇನ್ನೊಂದು ಹೇಳ್ದೆ, ಶಹಜಾನು ತಾಜ್ ಮಹಲು ಅಲ್ವಾ? ಶಹಜಾನ್ ತಾಜ್ ಮಹಲ್ ಕಟ್ಬೇಕಾದ್ರೆ ನೀನೇನಲ್ಲಿ ಗಾರೆ ಕೆಲಸ ಮಾಡಕ್ ಹೋಗ್ತಿದ್ಯಾ? ಅವನೊಂದು ಪ್ರೀತಿಗೋಸ್ಕರ ಕಟ್ಟಿದ್ನೋ ಇಲ್ಲ ಚಟ ತೀರ್ಸ್ಕೊಳಕ್ ಕಟ್ಟದ್ನೋ ಅಂತ ಹೇಳಕ್ಕೆ? ದೊಡ್ಡದಾಗಿ ಬಂದ ಹುಡುಗರು ಲವ್ವು ನಾಯಿಗಿಂತ ನಿಯತ್ತು ಅಂತ. ಇದನ್ನೆಲ್ಲ ಹೇಳಿ ಏನು ಪ್ರೂವ್ ಮಾಡ್ಬೇಕಂತ ಇದೆಯಾ? ಎಲ್ಲ ಹುಡುಗರದೇ ತಪ್ಪು ಅಂತನಾ? ನಾನು ಯಾರನ್ನೂ ಪ್ರೂವ್ ಮಾಡ್ತಿಲ್ಲ, ಯಾರು ಸಾಚ ಅಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆದರೆ ದೇವದಾಸ್ ಆಗಿರೋ ಎಕ್ಸಾಂಪಲ್ಲು ಬರೀ ಹುಡುಗರದ್ದು ಮಾತ್ರ ಇರೋದು. ಗಡ್ಡ ಮೀಸೆ ಬಂದಿದ್ರೆ ಹೆಣ್ಮಕ್ಳು ದೇವದಾಸ್ ಆಗ್ತಿದ್ರೇನೋ. ನಮ್ಮ ಮನೆಗೆ ಬರೋ ದೇವತೆ ಶುದ್ಧವಾಗಿರ್ಬೇಕು ಅನ್ನೋದೇ ತಪ್ಪಾ? ಖಂಡಿತ ತಪ್ಪಲ್ಲ. ಆದರೆ ಮನು, ಒಂದು ಮಾತು ಹೇಳ್ತೀನಿ ಕೇಳು. ಈ ಹೆಣ್ಣು ಮತ್ತು ಗಂಡು ಇರೋದು ಒಂದೇ ಸಮಾಜದಲ್ಲಿ, ಆದರೆ ಮಡಿವಂತಿಕೆ ಅನ್ನೋದು ಹೆಣ್ಣಿಗೆ ಮಾತ್ರ ಯಾಕೆ? ಒಂದು ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ತುಂಬ ಮುಖ್ಯ ಆಗುತ್ತೆ. ಆದರೆ ನಮ್ಮಿಬ್ಬರ ಮಧ್ಯ ಅದು ಸತ್ ಹೆಣ ಆಗಿದೆ. ಸತ್ ಹೆಣನ ಹೊತ್ಕೊಂಡು ತಿರುಗ್ದಷ್ಟು ಭಾರ ಜಾಸ್ತಿ. ಅದಕ್ಕೆ ಮಣ್ಣು ಮಾಡಿಬಿಡೋಣ, ಇಬ್ಬರಿಗೂ ನೆಮ್ಮದಿ ಸಿಗತ್ತೆ. ಏನು ಇಂಡೈರೆಕ್ಟಾಗಿ ಬ್ರೇಕಪ್ ಹೇಳ್ತಾ ಇದೆಯಾ? ನೀನೆಂಗೆ ಬ್ರೇಕಪ್ ಹೇಳ್ತೀಯಾ? ಪ್ರಪೋಸ್ ಮಾಡಿದ್ದು ನಾನು, ಅದನ್ನೂ ನಾನು ಹೇಳ್ತೀನಿ. ಒಡೆದೋಗಿರೋ ಮನಸ್ಸಿಗೆ ಹೊಲಿಗೆ ಹಾಕೋಷ್ಟು ಟೈಮು ನನ್ನ ಹತ್ರ ಇಲ್ಲ. ನಿನ್ನ ನೆನಪಿನ ಜೊತೆಗೆ ಬೆಂಕಿ ಇಟ್ಟು ತಲೆ ತಳ್ಕೊತೀನಿ. ಇನ್ಯಾವತ್ತೂ ನಂಗೆ ಸಿಗಬೇಡ ದಯವಿಟ್ಟು, ಇನ್ಯಾವತ್ತೂ ನಂಗೆ ಸಿಗಬೇಡ. ನೀನು ಅಷ್ಟೇ. ಒಡೆದೋಗಿರೋ ಕನ್ನಡಿಲಿ ತಿರುಗಿ ನೋಡೋ ಪ್ರಯತ್ನ ಯಾವತ್ತೂ ಮಾಡಬೇಡ. ಚೂರಾಗಿರೋ ಕನ್ನಡಿಲಿ ಚೂರಾಗಿರೋ ಬಿಂಬನೆ ಯಾವತ್ತೂ ಕಾಣಿಸೋದು. ಯಾರೋ ಒಬ್ರು ಮತ್ತೆ ಯಾವತ್ತೂ ನಿನ್ ಮುಖ ನೋಡಲ್ಲ ಅಂತ ಡೈಲಾಗ್ ಹೊಡೆದ್ ಬಂದಿದ್ರು. ಇವಾಗ ನೋಡಿದ್ರೆ ಅದೇ ಹುಡ್ಗಿ ಫೋಟೋ ನೋಡ್ತಾ ಕೂತಿದ್ದಾರೆ. ಅವ್ರು ಯಾರು ಅಂತ ನಿಂಗೇನಾದ್ರೂ ಗೊತ್ತೇನೋ? ನಾನೇನು ಅವನ್ನ ಬಿಟ್ಟು ಹೋಗು ಅಂತ ಹೇಳಿಲ್ಲ. ಅವನೇ ಪ್ರತಿಯೊಂದಕ್ಕೂ ಜಗಳ ಮಾಡ್ಕೊಂಡು ನನ್ನಿಂದ ದೂರ ಹೋಗಿದ್ದು. ಹಾಗಿದ್ರೆ ನೀನೇನು ಮಾಡ ಇಲ್ವಾ? ನಾನೇನ್ ಮಾಡ್ದೆ? ನಾನು ಪ್ರೀತಿಸೋ ಹುಡುಗಿನ ನಾನೊಬ್ಬನೇ ಕೇರ್ ಮಾಡ್ಬೇಕು ಅನ್ನೋದೇ ತಪ್ಪ? ನಾನು ಅದನ್ನ ತಪ್ಪು ಅಂತ ಹೇಳಲಿಲ್ಲ ಕಣೋ. ನಂದೇ ಬೇರೆ ಪರ್ಸನಲ್ ಲೈಫ್ ಇದೆ ಅಂತ ಹೇಳ್ದಲ್ಲ, ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಆದ್ರೇನು ಅಷ್ಟಕ್ಕೆ ತನ್ನ ಪ್ರೀತಿಸೋ ಹುಡುಗಿಗೆ ಬಾಯಿಗೆ ಬಂದಂಗೆ ಬೈದ್ಬಿಡದಾ? ಹೌದು, ಬೈದೆ, ಕೋಪದಲ್ಲಿ ಏನೇನೋ ಮಾತಾಡಿದೆ. ಆದ್ರೆ ನೀವು ಹುಡುಗಿರ್ ಸಹನಾಮೂರ್ತಿಗಳು ತಾನೆ, ಸಮಾಧಾನದಿಂದ ಎಲ್ಲನೂ ಅರ್ಥ ಮಾಡಿಸ್ಬೇಕಾಗಿತ್ತು. ಹೆಲೋ, ಇದ್ ನಿಂಗೆ ಓವರ್ ಅನ್ನಿಸ್ತಿಲ್ವಾ? ಶುಚಿ ಆಗಿರೋದಕ್ಕೆ ಬಾಯಿ ಮಾತಲ್ಲಿ ಬೈದ್ ಹೋಗಿದ್ದಾಳೆ. ಅದೇ ನಂಗೆ ಯಾರಾದ್ರೂ ಆ ರೀತಿ ಮಾಡಿದ್ರೆ ಕಪಾಳಕ್ 4 ಬಾರ್ಸ್ ಬರ್ತಿದ್ದೆ. ಪಾಪ ಕಣೋ ಶುಚಿ, ನಿನ್ನ ಸುಮ್ಮನೆ ಬಿಟ್ಟಿದ್ದಾಳೆ. ಈಗೇನು ಅವನ ಜೊತೆ ಪರ್ಮನೆಂಟ್ ಆಗಿ ಬ್ರೇಕಪ್ ಮಾಡ್ಕೋತೀಯಾ? ಇಲ್ಲ, ಅವಳು ಇನ್ನೊಬ್ಬನ ಜೊತೆ ಸುತ್ತಿದ್ರು ಅವಳಿಂದೇನೆ ಸುತ್ತೀನಿ. ಲೋ, ಅವಳ ಜೊತೆ ಇನ್ನೊಬ್ಬ ಕ್ಲೋಸ್ ಆಗಿದ್ದಾನೆ ಅಂತ ನೀನ್ ಅವಳ ಬಗ್ಗೆ ತಪ್ಪು ತಿಳ್ಕೊಳ್ತಿದ್ಯಾ. ಅವಳ ಮೇಲೆ ಅನುಮಾನ ಪಡ್ತಾ ಇದೀಯಾ ಕಣೋ. ಯಾಕೆ ಅವಳವನ್ನ ಅವಳ ಅಣ್ಣನ ತರನೋ ತಮ್ಮನ ತರನೋ ಅಥವಾ ಒಬ್ಬ ಒಳ್ಳೆ ಫ್ರೆಂಡ್ ಕೂಡ ಅನ್ಕೊಂಡಿರ್ಬೋದಲ್ವಾ? ಎಲ್ಲಾ ಹುಡುಗಿರು ಒಂದೇ ರೀತಿ ಇರಲ್ಲ ಅಣ್ಣ, ತಿಳ್ಕೊ. ಆದ್ರೆ ನಾನು ಯಾವತ್ತೂ ನಿನ್ನ ಫ್ರೆಂಡ್ ಆಗಿನೇ ನೋಡಿದ್ದೀನಿ. ಅಷ್ಟಕ್ಕೆ ಅವ್ನು ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡ. ಹಲೋ, ನಿನ್ನ ಭಾಷಣ ಮುಗ್ದಿದ್ರೆ ನನ್ನ ಮಾತು ಸ್ವಲ್ಪ ಕೇಳಿಸ್ಕೊ. ನಿನಗೆ ನಾನು ಅವಳನ್ನ ಕೋಪದಲ್ಲಿ ಏನೇನೋ ಮಾತಾಡಿದೆ, ಬೈದೆ ಅನ್ನೋದು ಮಾತ್ರ ಗೊತ್ತು. ಆದರೆ ನಿಂಗೆ ಗೊತ್ತಾ, ನಾನು ಅವಳನ್ನ ನನಗಿಂತ ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ ಕಣೆ. ಅಷ್ಟೆಲ್ಲ ಇಷ್ಟಪಟ್ರು ಮತ್ತೆ ಯಾಕೋ ಬಿಟ್ಟು ಬಂದೆ? ಅವಳ ಮೇಲಿನ ಪ್ರೀತಿ, ಅವಳೆಲ್ಲಿ ನನ್ನಿಂದ ದೂರ ಆಗ್ತಾಳೋ ಅನ್ನೋ ಭಯ, ಅವಳು ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅನ್ನೋ ಕೋಪ, ಅವಳು ನನ್ನ ಸ್ವಂತ ಅನ್ನೋ ಸ್ವಾರ್ಥ, ಇದೆಲ್ಲ ಸೇರಿ ಆ ರೀತಿ ಆಗೋಯ್ತು. ಆದರೆ ಅವಳನ್ನು ಬಿಟ್ಟಿರೋಕ್ಕಾಗ್ತಿಲ್ಲ ಕಣೆ.
ಮತ್ ಯಾಕೋ ಬಿಟ್ಟು ಬಂದೆ? ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಕೇಳು. ನಿನ್ನ ಬಾಯ್ ಫ್ರೆಂಡ್ ಜೊತೆ ಯಾವಾಗಲೂ ಒಂದು ಹುಡುಗಿ ಓಡಾಡ್ತಿದ್ರೆ ಏನು ಮಾಡ್ತೀಯಾ? ಅವನ್ಗೆ ಅವಳಿಂದ ದೂರ ಇರಕ್ ಹೇಳ್ತೀನಿ. ಆದರೂ ಅವ್ನು ನಿನ್ನ ಅವಾಯ್ಡ್ ಮಾಡಿ ಅವಳ ಜೊತೆನೇ ಇದ್ದ, ಅವಾಗ ಆಗಿನ್ನೇನು ಜಗಳ ಮಾಡಿ ಆದ್ರೂ ಅವನಿಂದ ಅವಳನ್ನ ದೂರ ಮಾಡ್ತೀನಿ. ಜಗಳ ಮಾಡ್ತೀಯಾ? ಯಾಕೆ? ಯಾಕಂದ್ರೆ ನನ್ ಬಾಯ್ ಫ್ರೆಂಡ್ ಜೊತೆ ಅವಳು ಯಾಕಿರ್ಬೇಕು? ವಾವ್, ಸೂಪರ್. ಲವರ್ಸ್ ಮಧ್ಯೆ ಹುಡುಗಿ ಕಡೆಯಿಂದ ಜಗಳ ಆದರೆ ಅವಳು ಪ್ರೊಟೆಕ್ಟಿವ್ ಗರ್ಲ್ ಫ್ರೆಂಡ್. ಅದೇ ಕೆಲಸ ಒಬ್ಬ ಹುಡುಗ ಮಾಡಿದ್ರೆ ಅವನು ಟಾಕ್ಸಿಕ್ ಬಾಯ್ ಫ್ರೆಂಡ್. ಏನು ಲಾಜಿಕ್ ಅಲ್ವಾ? ಅಣ್ಣ, ನಾನು ಆ ರೀತಿ ಹೇಳಿಲ್ಲ ಕಣೋ. ಮತ್ತಿನ್ಯಾವ ರೀತಿ? ಉತ್ತರ ಇಲ್ಲ ಅಲ್ವಾ? ನಿಂಗೊಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಈ ಬೆಸ್ಟಿಗಳು ಯಾವಾಗಲೂ ಅವಳು ನನ್ನ ಹುಡುಗಿ ಅಂತ ಫಿಕ್ಸ್ ಆಗಿ ಹೋಗಿರ್ತಾರೆ. ಯಾವಾಗಲೂ ಅವಳನ್ನ ಇಂಪ್ರೆಸ್ ಮಾಡಿ ಪಟಾಯಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ನೀನು ಹೇಳ್ದಂಗೆ ಏನಾದರೂ ಅವನು ಅಷ್ಟೊಂದು ಸಾಚ ಆಗಿದ್ದಿದ್ರೆ ಅವಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ತನ್ನಿಂದ ಅವ್ರ ರಿಲೇಷನ್ಶಿಪ್ ಏನು ಹಾಳಾಗಬಾರ್ದು ಅಂತ ಮುಚ್ಕೊಂಡು ದೂರನೇ ಇರ್ತಿದ್ದ. ಆದ್ರೆ ಈ ಬೋಳಿ ಮಗ ಯಾವತ್ತೂ ಆ ರೀತಿ ಮಾಡಿಲ್ಲ. ನನ್ನ ಹುಡುಗಿಗಿನ್ನೂ ಹತ್ರ ಆಗೋದಕ್ಕೆ ನೋಡ್ತಾ ಇದ್ದ. ಇದನ್ನೆಲ್ಲ ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಇವಾಗ ಏನ್ ಮಾಡ್ತೀಯಾ? ಬ್ರೇಕಪ್ ಹೇಳ್ಕೊಂಡ್ ಬಂದಿದ್ದೀನಿ, ಇವಾಗ ಏನು ಮಾಡೋದು? ಇವಾಗ ಏನ್ ಮಾಡೋದು ಅಂದ್ರೆ ಮುಚ್ಕೊಂಡು ಕಾಲ್ ಮಾಡಿ ಸಾರಿ ಕೇಳು. ನೀನೇ ಕಾಲ್ ಮಾಡಿ ಸಾರಿ ಕೇಳ್ತೀಯ? ತಪ್ಪೆಲ್ಲ ಅವಂದೇ ಇರಬೇಕಾದ್ರೆ. ಲೋ, ಅವಳಿನ ಲವ್ವರ್ ಕಣೋ, ಎನಿಮಿ ಅಲ್ಲ. ಸಾರಿ ಕೇಳಿದ್ರೆ ಏನಾಗಲ್ಲ. ನಿಂಗೆ ಅವನು ಬಾಯ್ ಫ್ರೆಂಡೇ ಇರ್ಬೋದು, ನಿಂಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ ತಾನೇ? ಈ ಟಾಕ್ಸಿಕ್ ರಿಲೇಷನ್ಶಿಪ್ ಮತ್ತೆ ಬೇಕಾ ನಿಂಗೆ? ಅಣ್ಣ, ನಿನ್ ಸೆಲ್ಫ್ ರೆಸ್ಪೆಕ್ಟ್ ನಾನು ಕಂಡಿದ್ದೀನಿ. ಮುಚ್ಕೊಂಡು ಕಾಲ್ ಮಾಡಿ ಸಾರಿ ಕೇಳು. ಸೆಲ್ಫ್ ರೆಸ್ಪೆಕ್ಟ್ ಅಂತ ಕೂತ್ರೆ ಸುಮ್ಮನೆ ಒಂದು ರಿಲೇಶನ್ಶಿಪ್ ಹಾಳಾಗುತ್ತೆ. ಒಂದ್ಸಲ ಕಾಲ್ ಮಾಡಿ ಮಾತಾಡ್ತೀನಿ, ಏನಾಗಲ್ಲ. ಏ, ತಗೋ, ಮಾತಾಡು ಅಣ್ಣ. ಅವನೇ ಕಾಲ್ ಮಾಡ್ತಿದ್ದಾನೆ. ರಿಸೀವ್ ಮಾಡಬೇಡ, ಕಟ್ ಮಾಡು. ವೇಟ್ ಮಾಡು. ಸಾರಿ, ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು. ಇವತ್ತು ಸಂಜೆ ಸಿಗೋಣ. ರೆಗ್ಯುಲರ್ ಪ್ಲೇಸಲ್ಲಿ ಸಿಗೋಣ. ಓಕೆ.